नमस्कार, मैं अंजना और आप देख रहे हैं ईश्वर इंडियन न्यूज। आइए एक नजर डालते हैं आज की बड़ी खबर। चलेगा नहीं चलेगा, गुंडागर्दी नहीं चलेगा, नहीं चलेगा नहीं चलेगा, गुंडागर्दी नहीं चलेगा, नहीं चलेगा नहीं चलेगा। माता की भारत माता की भारतीय जनता पार्ಟಿಯ ಹೋರಾಟಕ್ಕೆ ಭಾರತೀಯ ಜನತಾ ಪಕ್ಷದ ಹೋರಾಟಕ್ಕೆ ಭಾರತ್ ಮಾತಾ ಕಿ ಎಲ್ಲ ಕಾರ್ಯಕರ್ತ ಬಂಧುಗಳಲ್ಲಿ ವಿನಂತಿ ಮಾಡ್ತೀನಿ. ಇವತ್ತು ಮೊನ್ನೆ ನಡೆದಂತಹ ಕೆಡಿಪಿ ಸಭೆಯಲ್ಲಿ ಕಾಂಗ್ರೆಸ್ನ ಗುಂಡಾ ಶಾಸಕ ಎಂಎಲ್ಸಿ ಆಗಿರ್ತಕ್ಕಂಥ ಭೀಮರಾವ್ ಪಾಟೀಲ್ ಅವರು ಹುಮ್ನಾಬಾದ್ನ ಜನಪ್ರಿಯ ಶಾಸಕರಾದ ಸಿದ್ದು ಪಾಟೀಲ್ ಅವರ ಮೇಲೆ ಮಾಡಿರ್ತಕ್ಕಂಥ ಹಲ್ಲೆ ವಿರುದ್ಧ ಇವತ್ತು ಜಿಲ್ಲಾಡಳಿತ ಆಗಲಿ ಅದೇ ರೀತಿ ಜಿಲ್ಲಾ ಉಸ್ತುವಾರಿ ಸಚಿವರು ಯಾವುದೇ ರೀತಿಯ ಪ್ರಕರಣವನ್ನು ದಾಖಲಿಸಲಿಲ್ಲ. ಅದಕ್ಕಾಗಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಹೋರಾಟ ಅದು ಯಾವುದಕ್ಕಾಗಿ ಅಂತ ಅಲ್ಪಸಂಖ್ಯಾತರ ಭೂಮಿಯನ್ನ ಕಬಳಿಸಿ ಅದನ್ನೇ ಪ್ರಶ್ನೆ ಮಾಡಿದ್ರೆ, ಅದನ್ನೇ ನ್ಯಾಯಯುತವಾಗಿ ಕೇಳಿದ್ರೆ ಅವ್ರ ಮೇಲೆ ಎರಿಗೆ ಹೋಗ್ತಕ್ಕಂಥದ್ದು, ಅವ್ರ ಮೇಲೆ ಕೈ ಮಾಡ್ತಕ್ಕಂಥ ನಿಮ್ಮ ಗುಂಡಾ ಪ್ರವೃತ್ತಿಗೆ ಧಿಕ್ಕಾರ ಇದೆ. ಇವತ್ತು ಅದಕ್ಕೆ ಅಲ್ಪಸಂಖ್ಯಾತರ ಭೂಮಿಯನ್ನ ಕಬಳಿಸಿ ಅದನ್ನೇ ಪ್ರಶ್ನೆ ಮಾಡಿದ್ರೆ, ಅದನ್ನೇ ನ್ಯಾಯಯುತವಾಗಿ ಕೇಳಿದ್ರೆ ಅವ್ರ ಮೇಲೆ ಎರಿಗೆ ಹೋಗ್ತಕ್ಕಂಥದ್ದು, ಅವ್ರ ಮೇಲೆ ಕೈ ಮಾಡ್ತಕ್ಕಂಥ ನಿಮ್ಮ ಗುಂಡಾ ಪ್ರವೃತ್ತಿಗೆ ಧಿಕ್ಕಾರ ಇದೆ. ಇವತ್ತು ಅದಕ್ಕೆ ನೇತೃತ್ವವನ್ನು ವಹಿಸಿದಂತ ನಮ್ಮ ನಿಮ್ಮೆಲ್ಲರ ಆದರಣೀಯ ಅಧ್ಯಕ್ಷರು ಸಹೋದರರಾದಂತ ಸೋಮನಾಥ್ ಪಾಟೀಲ್ ಅವರೇ ಹಾಗೂ ಸಮಸ್ತ ಎಲ್ಲ ಶಾಸಕರೇ, ಮಾಜಿ ಶಾಸಕರೇ, ಮಾಜಿ ಲೋಕಸಭಾ ಸದಸ್ಯರೇ, ಜಿಲ್ಲೆಯ ಪದಾಧಿಕಾರಿಗಳೇ, ಬೀದರ್ ಜಿಲ್ಲೆಯಿಂದ ಬಂದಂತ ಎಲ್ಲ ಭಾರತೀಯ ಜನತಾ ಪಾರ್ಟಿಯ ಆದರಣೀಯ ಕಾರ್ಯಕರ್ತರೇ, ನಿಮ್ಮೆಲ್ಲರಿಗೂ ನಮಸ್ಕಾರಗಳು. ಇವತ್ತಿನ ಹೋರಾಟ ಜಿಲ್ಲೆಯ ಉಸ್ತುವಾರಿ ಸಚಿವರ ಅಧ್ಯಕ್ಷತೆಯಲ್ಲಿ ಆ ಕೆಡಿಪಿ ಸಭೆ, ಅವರ ಪಕ್ಷದ ಒಬ್ಬ ವಿಧಾನ ಪರಿಷತ್ತಿನ ಸದಸ್ಯ, ಸಾವಿರಾರು ಗ್ರಾಮ ಪಂಚಾಯತ್ ಸದಸ್ಯರು ಆತನಿಗೆ ಮತ ಕೊಟ್ಟು ವಿಧಾನ ಪರಿಷತ್ತಿಗೆ ಕಳಿಸಿದ್ದಾರೆ. ಕೆಡಿಪಿಯಲ್ಲಿ ನಡೆದಂತ ಘಟನೆಯನ್ನ ಯಾರು ಭೀಮರಾವ್ ಪಾಟೀಲ್ ಅವರಿಗೆ ಮತ ಕೊಟ್ಟು ಏನು ವಿಧಾನ ಪರಿಷತ್ತಿಗೆ ಕಳಿಸಿರಲ್ಲ, ಬಹುತೇಕ ಗ್ರಾಮ ಪಂಚಾಯತ್ ಸದಸ್ಯ ಎಂತ ಗುಂಡಾ ವ್ಯಕ್ತಿಗೆ ನಾವು ಮತ ಕೊಟ್ಟೇವಲ್ಲ ಅಂತ ಹೇಳಿ ಇವತ್ತು ಅವನು ಕಣ್ಣೀರು ಹಾಕ್ತಿರಬಹುದು ಅಂತ ಹೇಳಿ ನನಗೆ ಅನಿಸ್ತಾ ಇದೆ. ಮತ್ತು ಬಸವ ಕಲ್ಯಾಣ ಶಾಸಕರ ಶರಣು ಸಲಗಾರ್ ಅವರೇ ಮತ್ತು ಈ ಒಂದು ಹೋರಾಟದ ಕೇಂದ್ರ ಬಿಂದು ಹುಮ್ನಾಬಾದ್ ಶಾಸಕರಾದಂಥ ನಮ್ಮ ಸಿದ್ದು ಪಾಟೀಲ್ ಅವರೇ ಮತ್ತು ಹಿಂದೂ ಹುಲಿಯಾದಂಥ ಈಶ್ವರ್ ಸಿಂಗ್ ಅವರೇ ಮತ್ತು ಉಪಸ್ಥಿತಿ ಎಲ್ಲ ಭಾರತೀಯ ಜನತಾ